ಎಫೆಸದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಚನ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸ ಸಹ ಕರ್ತನು ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ಕೆಲವೊಂದು ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ಸಹ ನಾವು ಇರುವ ಹಾಗೆ ಇರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅನೇಕರು ಮಾತನಾಡಿಕೊಳ್ಳುತ್ತಾರೆ. ಆದರೆ ಯೇಸುವನ್ನು ಆಲೋಚಿಸಿರಿ. ಅವರು ಎಲ್ಲಿಯೂ ಸಹ ಕಪಟದಿಂದಾಗಲಿ ಒಳಗೊಂದು ಹೊರಗೊಂದಾಗಿ ಜೀವಿಸಲಿಲ್ಲ. ಅವರು ಯಥಾರ್ಥವಾಗಿ ನಡೆದುಕೊಂಡರು, ಎಲ್ಲರನ್ನೂ ಪ್ರೀತಿಸಿದರು. ತಮಗೆ ತಪ್ಪು ಮಾಡಿದಂಥವರನ್ನು ಸಹ ಅವರು ಪ್ರೀತಿಸಿ ಕ್ಷಮಿಸಿದರು. ಇಂದು ನಿಮ್ಮ ಜೀವಿತದಲ್ಲೂ ಸಹ ನೋಡುವುದಾದರೆ ಅನೇಕರನ್ನು ಕ್ಷಮಿಸಿದವರಾಗಿ ಇದ್ದೀರಾ? ಕರ್ತನ ವಾಕ್ಯ ಹೇಳಲ್ಪಡ್ತಾ ಇದೆ, ನೀವು ಮತ್ತೊಬ್ಬರ ವಿಷಯದಲ್ಲಿ ತಪ್ಪನ್ನು ಹೊರಿಸಲಿಕ್ಕೆ ಕಾರಣವಿದ್ದರೂ ಸಹ ಹಾಗೆ ಮಾಡಬೇಡ್ರಿ ಎಂಬುದಾಗಿ ಹೇಳಿ. ನಿಮಗೆ ಅವರು ತಪ್ಪನ್ನು ಮಾಡಿರ್ಬೋದು, ನಿಮಗೆ ದ್ರೋಹವನ್ನು ಮಾಡಿರ್ಬೋದು. ಆ ನಿಮಿತ್ತವಾಗಿ ನೀವು ಅವರನ್ನು ಬಾಧಿಸುವುದಾಗಲಿ, ಅವರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳುವುದಾಗಲಿ ಈ ಕಾರ್ಯಗಳನ್ನು ಮಾಡಬೇಡ್ರಿ. ಬದಲಾಗಿ ಕ್ಷಮಿಸ್ರಿ. ಯಾಕಂದರೆ ಯೇಸು ಕರ್ತನು ನಿಮ್ಮ ತಪ್ಪುಗಳನ್ನು ಹುಡುಕುವುದಾದರೆ, ನಿಮ್ಮ ಬಗ್ಗೆ ಹೇಳುವುದಾದರೆ ಎಷ್ಟು ಜನಗಳಿಗೆ ಅವರು ಹೇಳಬಹುದು, ನಿಮ್ಮ ಕೊರತೆಗಳು ಎಷ್ಟು ಜನಗಳಿಗೆ ಅವರು ತಲುಪಿಸಬಹುದು. ಆದರೆ ಯೇಸು ಕರ್ತನು ನಿಮ್ಮನ್ನು ಮನಪೂರ್ವಕವಾಗಿ ಕ್ಷಮಿಸಿದರು. ಯಾಕಂದರೆ ನಿಮ್ಮನ್ನು ಪ್ರೀತಿಸಿದ್ರಿಂದಲೇ. ನಿಮಗೆ ಯಾರ ವಿಷಯದಲ್ಲಾದರೂ ಸಹ ಇಂತಹ ಕಹಿ ಕಾರ್ಯಗಳಿರುವುದಾದರೆ ಅವರನ್ನು ಪ್ರೀತಿಸಿ ಯೇಸು ಕರ್ತನ ಕೃಪಾಕಾರ್ಯಗಳಿಗೆ ಒಪ್ಪಿಸಿಕೊಡ್ರಿ. ಮನಪೂರ್ವಕವಾಗಿ ಅವರನ್ನು ಕ್ಷಮಿಸ್ರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದ ಹಾಗೆ ಅವರನ್ನು ಕ್ಷಮಿಸ್ರಿ. ಹೀಗೆ ಮಾಡುವುದಾದರೆ ನಿಶ್ಚಯವಾಗಿ ನೀವು ಸಹ ಯೇಸುವಿನ ಹಾಗೆ ಮಾರ್ಪಾಡಾಗಬೇಕು. ಹಾಗೆ ಮಾರ್ಪಾಡಾಗ್ತೀರಿ. ಯಾಕಂದರೆ ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಳ್ಳುವಂಥದ್ದೇ, ಆತನ ಸಾರೂಪ್ಯವನ್ನು ಧರಿಸಿಕೊಳ್ಳುವಂಥದ್ದೇ ಪ್ರತಿಯೊಬ್ಬ ಯೇಸುವಿನ ಮೇಲೆ ನಂಬಿಕೆ ಇಡುವಂಥ ವಿಶ್ವಾಸಿಯ ವಿಷಯದಲ್ಲಿ ದೇವರ ಚಿತ್ತವಾಗಿ ಇದೆ. ಇಂದು ನೀವು ಆ ಕಾರ್ಯಗಳನ್ನು ಮಾಡುವುದಾದರೆ, ಯೇಸು ಕರ್ತನು ಕ್ಷಮಿಸಿದ ಹಾಗೆ ಕ್ಷಮಿಸುವುದಾದರೆ, ಖಂಡಿತವಾಗಿಯೂ ನೀವು ಯೇಸುವನ್ನು ಸ್ವಂತ ಸ್ವಾರೂಪ್ಯವನ್ನು ಧರಿಸಿಕೊಳ್ಳುವವರಾಗಿರ್ತೀರ. ಕರ್ತನು ನಿಮ್ಮ ವಿಷಯದಲ್ಲಿ ಸಂತೋಷ ಪಡುತ್ತಾರೆ. ಅವರನ್ನು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸುವರು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಮತ್ತೊಬ್ಬರ ವಿಷಯದಲ್ಲಿ ತಪ್ಪನ್ನು ಹೇಳಲಿಕ್ಕೆ ಅನೇಕ ಕಾರ್ಯಗಳಿರುವುದಾದರೂ ಸಹ ನಾವು ಹಾಗೆ ಮಾಡದ ಹಾಗೆ ಅವರನ್ನು ಕ್ಷಮಿಸುವಂಥ ಹೃದಯವನ್ನು ಕೊಡ್ರಿ. ಈ ಸಹೋದರಿ, ಈ ಸಹೋದರಿಯಗೆ ಅಂಥ ಹೃದಯವನ್ನು ಕೊಟ್ಟು ನಡೆಸಲಿ. ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.